ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯದಲ್ಲಿ ಪ್ರತಿಷ್ಠಿತ ಬ್ರ್ಯಾಂಡ್ ಹೆಸರಿನಲ್ಲಿ ತಯಾರಾಗುತ್ತಿದ್ದ ನಕಲಿ ಮದ್ಯ ಸೀಜ್. ಮಂಡ್ಯದ ಬಿಟಿ ಲಲಿತಾ ನಾಯಕ್ ಬಡಾವಣೆಯಲ್ಲಿ ಘಟನೆ. ನಕಲಿ ಯಂತ್ರ ಸ್ಪಿರಿಟ್ ಬಳಸಿ ಡೂಪ್ಲಿಕೇಟ್ ಮದ್ಯ ತಯಾರಿಸುತ್ತಿದ್ದ ಅಡ್ಡೆ ಮೇಲೆ ಅಬಕಾರಿ ಅಧಿಕಾರಿಗಳ ದಾಳಿ. ಬ್ಲ್ಯಾಕ್ ಅಂಡ್ ವೈಟ್, ಟೀಚರ್ಸ್ ಸ್ಕಾಚ್, 100 ಪೈಪರ್ಸ್, ಇಂಪೀರಿಯಲ್ ಬ್ಲೂ, ಸಿಲ್ವರ್ ಕಪ್ ಸ್ಯಾಚೆಟ್ಗಳು ಎಲ್ಲವೂ ಕೂಡ ಪತ್ತೆ. ದಾಳಿ ಸಂದರ್ಭದಲ್ಲಿ ಸುಮಾರು 20 ಲಕ್ಷ ಮೌಲ್ಯದ ನಕಲಿ ಮದ್ಯ ವಶಕ್ಕೆ. ಕರ್ನಾಟಕ ಸರ್ಕಾರದ ಲೋಗೋ, ಅಬಕಾರಿ ಇಲಾಖೆ ಚಿಹ್ನೆ ದುರ್ಬಳಕೆ ಮಾಡಿ ನಕಲಿ ಮದ್ಯ ತಯಾರಿಕೆ. ಪ್ರಕರಣ ಸಂಬಂಧ ಆರೋಪಿಯೊಬ್ಬನನ್ನು ವಶಕ್ಕೆ ಪಡೆದು ವಿಚಾರಣೆ. ಬಾಡಿಗೆಗೆ ಮನೆ ಪಡೆದು ನಕಲಿ ಮದ್ಯ ತಯಾರಿಸುತ್ತಿದ್ದ ಗ್ಯಾಂಗ್. ಮಂಡ್ಯ ವಲಯ ನಿರೀಕ್ಷಕರಾದ ವನಿತಾ, ಅಬಕಾರಿ ಉಪ ಅಧೀಕ್ಷಕರಾದ ಸೋಮಶೇಖರ್, ಅಬಕಾರಿ ಇನ್ಸ್ಪೆಕ್ಟರ್ ಕುಮಾರ್, ಮಂಡ್ಯ ವಲಯ ಅಬಕಾರಿ ಸಿಬ್ಬಂದಿಗಳ ನೇತೃತ್ವದಲ್ಲಿ ದಾಳಿ. ಸಕ್ಸಸ್ ಈಗ ನಮ್ಮ ಮಂಡ್ಯ ವಲಯ ನಿರೀಕ್ಷಕರಾದ ಶ್ರೀಮತಿ ವನಿತಾರವರು ಮತ್ತು ಅವರ ತಂಡ ಬಾತ್ಮಿ ಮಾಹಿತಿಯನ್ನು ಆಧರಿಸಿ ಬೆಳಗ್ಗೆ ಕಾಮಧೇನು ಕಂಫರ್ಟ್ಸ್ ಅಂತಕ್ಕಂಥ ಒಂದು CL7 ಸನ್ನದಿಗೆ ದಾಳಿ ನಡೆಸ್ತಾರೆ ಅಂತ. ಆ ಸಂದರ್ಭದಲ್ಲಿ ದಾಳಿ ನಡೆಸಿದ ಸಂದರ್ಭದಲ್ಲಿ ನಮಗೆ ಅಲ್ಲಿ ಸಿಲ್ವರ್ ಕಪ್ ಎಂಬ ಬ್ರ್ಯಾಂಡ್ನ 35 ಲೀಟರ್ 35.100 ಲೀಟರ್ ಡೂಪ್ಲಿಕೇಟ್ ಮದ್ಯ ದೊರೆತದೆ. ದೊರೆತಾಗ ಅದನ್ನು ನಿಯಮಾನುಸಾರ ಅಲ್ಲಿ ಏನು ಕ್ರಮ ಜರುಗಿಸಿ ಆದ ನಂತರದಲ್ಲಿ ಅಲ್ಲಿ ಅವರು ನಮ್ಮ ಸನ್ನದಿಗೆ ಸಂಬಂಧಪಟ್ಟಂತ ಆರೋಪಿ ನಾಗೇಶ್ ಅಂತ ನಾಗರಾಜ್ ಅಂತ ಅವ್ರನ್ನ ಹೆಚ್ಚಿನ ಇದನ್ನ ಮಾಡಿದಾಗ ಪ್ರಶ್ನೆ ಮಾಡಿದಾಗ ನಮಗೆ ಅವರು ಸಪ್ಲೈ ಯಾರಿಂದ ಅದು ಸರಬರಾಜಾಗಿದೆ ಅವರಿಗೆ ಅನ್ನತಕ್ಕಂಥ ಇದನ್ನ ಕಾರ್ಯಾಚರಣೆನ ನಡೆಸಿದ್ವಿ. ಅವರ ಮಾಹಿತಿ ಮೇರೆಗೆ ಸುಮಾರು ಕಡೆ ನಾವು ಎಲ್ಲ ಕಡೆ ಅವರನ್ನ ಹುಡುಕಾಡಿದ್ವಿ, ಶೋಧನೆ ಮಾಡಿದ್ವಿ. ಅದೆಲ್ಲೂ ಸಿಕ್ಕದೇ ಇದ್ದಾಗ ಮತ್ತೆ ಇನ್ನೂ ಒಂದಷ್ಟು ಇನ್ಫಾರ್ಮೇಟರ್ಸ್ ಇಂದ ನಮಗೆ ಈ ಲೊಕೇಶನ್ ಅಲ್ಲಿ ಉತ್ಪಾದನೆ ಆಗ್ತಾ ಇರತಕ್ಕಂಥ ಮಾಹಿತಿ ದೊರೀತು. ಅದನ್ನು ಆಧರಿಸಿ ನಾವು ಇಲ್ಲಿ ಬಂದು ಮನೆಯನ್ನು ಶೋಧನೆ ಮಾಡಿದಾಗ ನಮಗೆ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ಈ ಸಾಮಗ್ರಿಗಳು ಡೂಪ್ಲಿಕೇಟ್ ಮಾಡೋಕ್ಕೆ ಬಳಸ್ತಕ್ಕಂಥ ಎಲ್ಲ ಕಾರ್ಯಸಾಧನೆಗಳು ಸಿಕ್ಕಿದೆ. ಅದರಲ್ಲಿ ಪ್ರಮುಖವಾಗಿ ಇದು ಸ್ಯಾಚೆಟ್ ಮೆಷಿನ್, ಇದು ಸ್ಯಾಚೆಟ್ ಮೇಕಿಂಗ್ ಮೆಷಿನ್, ಡೂಪ್ಲಿಕೇಟ್ ಮದ್ಯ ತಯಾರು ಮಾಡತಕ್ಕಂಥ ಪಾಲಿಪ್ಯಾಕ್ ಅಂತ ತಯಾರು ಮಾಡಬಹುದು ಮೆಷಿನ್ ಇದು ಸರಿ ಸುಮಾರು ಒಂದು 10 ಲಕ್ಷ 10ರಿಂದ 15 ಲಕ್ಷ ಬಾಳಬಹುದು ಅಂತ ಅಂದಾಜಿಸಿದ್ದೀನಿ. ಇದು ಸಿಕ್ಕಿದೆ. ಮತ್ತೆ ನಮಗೆ ಇಲ್ಲಿ ಸ್ಪಿರಿಟ್ ಕ್ಯಾನ್ಗಳಿದೆ. ಈ ಸ್ಪಿರಿಟ್ ಕ್ಯಾನ್ಗಳು ಸರಿ ಸುಮಾರು ಒಂದು 40,000 ಮೌಲ್ಯದಷ್ಟು ಸ್ಪಿರಿಟ್ ಅನ್ನ ಇವ್ರು ಇಟ್ಟಿದ್ದಾರೆ. ಇದರಿಂದ ಮದ್ಯ ತಯಾರಿಸಬಹುದು, ಜಾಸ್ತಿ ಒಂದು IML ತಯಾರಿಸ್ತಾರೆ. ಅದಕ್ಕೆ ಸರಿ ಸುಮಾರು ಒಂದು 15,000 ಲೀಟರ್ ಅಷ್ಟು IML ತಯಾರಿಸ್ತಾರೆ ಎಕ್ಸ್ಟ್ರಾ. ಪೌಚ್ಗೆ ಬಳಸ್ತಕ್ಕಂಥ ಅದು ಒಂದು ಪಾಲಿಪ್ಯಾಕ್ ಕವರ್ಸು, ಮತ್ತೆ ಆ ಕಾರ್ಕ್ ಮೆಷಿನ್ ಅಲ್ಲಿದೆಯಲ್ಲ, ಅದು ಕಾರ್ಕ್ ಮಾಡ್ತಕ್ಕಂಥ ಮೆಷಿನು, ಮತ್ತೆ ನಿಮಗೆ ಇಲ್ಲಿ ಎಲ್ಲ ಸಾಮಗ್ರಿಗಳು ಇಲ್ಲಿದೆ. ಒಟ್ಟಾರೆ ನಕಲಿ ಮದ್ಯ ತಯಾರಿಸ್ತಕ್ಕಂಥ ಎಲ್ಲ ಸಾಮಗ್ರಿಗಳು ಕೂಡ ನಮಗೆ ಈ ಮನೆಯಲ್ಲಿ ಶೋಧನಾ ಸಮಯದಲ್ಲಿ ಸಿಕ್ಕಿದೆ. ಅದನ್ನ ನಿಯಮಾನುಸಾರ ಈಗ ಹಾಜರು ಮಾಡಿದ್ದೀವಿ. ಇದನ್ನ ಇನ್ನೂ ಹೆಚ್ಚಿನ ತನಿಖೆ ಎಲ್ಲಿ ಸರಬರಾಜಾಗಿದೆ, ಏನು ಈ ರಾ ಮೆಟೀರಿಯಲ್ಸ್ ಎಲ್ಲ ಎಲ್ಲಿದೆ ಅನ್ನತಕ್ಕಂಥದ್ದನ್ನ ಮುಂದುವರೆದ ತನಿಖೆಯಲ್ಲಿ ನಾವು ಮುಂದುವರಿಸ್ಕೊತೀವಿ. ಈ ಸದ್ಯಕ್ಕೆ ನಮಗೆ ಒಬ್ರು ಆರೋಪಿ ಸಿಕ್ಕಿದ್ದಾರೆ. ನಾವು ಇದನ್ನ ಎಲ್ಲ ಸೀಸ್ ಮಾಡಿ ನಿಯಮಾನುಸಾರ ಕ್ರಮ ತಗೋತೀವಿ. ಈಗ ಕಾಮಧೇನು ಕಂಫರ್ಟ್ಸ್ ಒಂದಕ್ಕೆನ ಇಲ್ಲ ಬೇರೆ ಕಡೆಗೆ ಸಪ್ಲೈ ಕೊಡ್ತಾ ಇದೆ ಸರ್? ಇದು ನಮಗೆ ಸಿಗ್ತಕ್ಕಂಥ ಲೀಡ್ ಅಲ್ಲಿಂದ ನಾವು ಆ ಲೀಡ್ನ ಹಿಂಬಾಲಿಸ್ಕೊಂಡ್ ಬಂದಾಗ ನಾವು ಇಲ್ಲಿ ಬಂದು ನಿಂತಿದ್ದೀವಿ. ಇವತ್ತು ಎಲ್ಲೆಲ್ಲಿ ಆಗ್ತಾ ಇದೆ ಅನ್ನೋದು ಹೆಚ್ಚಿನ ತನಿಖೆಯಲ್ಲಿ ನಮ್ಗೆ ಗೊತ್ತಾಗಬೇಕಾದಂಥದ್ದು. ಈಗ ಈ ಬೇರೆ ಬಾರ್ಗಳನ್ನ ಎಂಕ್ವೈರಿ ಮಾಡಿದ್ರೆ ಇನ್ನು ಮಾಡಿಲ್ಲ? ಇವತ್ತು ನಾವು ಬೆಳಗ್ಗೆ ಅದು ಮಾಡಿದ ದಿನ, ಇವತ್ತು ಇಡೀ ದಿನ ಈ ಕಾರ್ಯಾಚರಣೆಯಲ್ಲಿ ತೊಡಗಿರೋದ್ರಿಂದ ನಂತರ ನಮ್ಗೆ ಸಿಗ್ತಕ್ಕಂಥ ಲೀಡ್ಗಳನ್ನು ಆಧರಿಸಿ ನಾವು ಬೇರೆ ಇನ್ನೆಲ್ಲೆಲ್ಲ ಇದು ಸರಬರಾಜು ಆಗಿದೆ ಅಂತಕ್ಕಂಥದ್ದನ್ನ ಮುಂದಿನ ತನಿಖೆಯಲ್ಲಿ ಕಂಡುಕೊಡ್ತೀವಿ. ಈಗ ಕಾಮಧೇನು ಬಾರ್ ಇವರು ಏನಂದ್ರು ಸರ್? ಕಾಮಧೇನು ಬಾರ್ ಅಂಡ್ ಕಂಫರ್ಟ್ಸ್ ಅಲ್ಲಿ ನಮ್ಮ ವಲಯ ನಿರೀಕ್ಷಕರು ಮಾತಾಡ್ತಾರೆ. 6 ಕೌಂಟರ್ ಇನ್ನೂ ಓಪನ್ ಆಗಿರಲಿಲ್ಲ. ಇದು ಸಪ್ರೇಟ್ ಮೇಲ್ಗಡೆ ಒಂದು ರೂಮ್ ಇರುವಂತಹ ಹಾಲಲ್ಲಿ ಇದನ್ನ ಮಾಡ್ತಾ ಇದ್ರು. ಅಲ್ಲಿ ಹೋಗಿ ರೈಡ್ ಮಾಡಿದಾಗ ನೀವು ನೆಕ್ಸ್ಟ್ ಮುಂದಿನ ತನಿಖೆಗೆ ಅಂದ್ಬಿಟ್ಟು ಈ ಕ್ರಮ ಕೈಗೊಂಡಿದ್ದೀವಿ. ಬಾರ್ ಕೌಂಟರ್ ಒಳಗಡೆ ಇರಲಿಲ್ಲ, ಇನ್ನೊಂದು ರೂಮ್ಸ್ ಎಲ್ಲ ಇರುತ್ತಲ್ಲ, ಅಲ್ಲೊಂದು ಹಾಲ್ ಇತ್ತು. ಅಲ್ಲಿ ಬಾರ್ ಬ್ಲೂ ಪ್ರಿಂಟ್ ಪ್ರಿಮೈಸಸ್ ಅಲ್ಲಿ ಸಿಕ್ಕಿದೆ ನಮಗೆ.
ಬ್ಲೂ ಪ್ರಿಂಟ್ ಏನ್ ಅಪ್ರೂವಲ್ ಕೊಡ್ತೀವಿ ಸನ್ನತಿನ CL7 ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ರೂಮ್ ಅಲ್ಲೇ ಸಿಕ್ಕಿದೆ, ಆವರಣದಲ್ಲೇ ಸಿಕ್ಕಿದೆ ಇದು. ಹೀಗೆ ಅವರು ಬಾರ್ ಮಾಲೀಕರು ರಮೇಶ್ ಅನ್ನೋರು ಒಬ್ರು ಹೇಳಿದ್ದಾರೆ ಆರೋಪಿ. ನಾವು ಅವರನ್ನ ಹುಡುಕಕ್ ಪ್ರಯತ್ನ ಪಟ್ಟಾಗ ಅವರು ಇಲ್ಲಿ ಔಟ್ ಆಫ್ ಸ್ಟೇಷನ್ ಇರೋದು ನಮಗೆ ಗೊತ್ತಾಗಿದೆ. ಎಲ್ಲಿ ಏನು ಅಂತ ಅವರನ್ನ ನಾವು ನೆಕ್ಸ್ಟ್ ಬಾರಲ್ಲಿ ರೂಮ್ ಮಾತ್ರ ಸೀಸ್ ಮಾಡಿದೀರಾ, ಏನ್ ಮಾಡಿದಿರಿ ಸರ್? ಬಾರಲ್ಲಿ ಇದ್ದಂತದ್ದು ಸ್ಟಾಕ್ ಎಲ್ಲ ಸೀಸ್ ಮಾಡಿ ನಾವು FIR ಹಾಕಿದೀವಿ. ಈಗ ಸ್ಟಾಕ್ ಇನ್ವೆಂಟರಿ ಆ ರೂಮ್ ನಲ್ಲೇ ಸ್ಟಾಕ್ ಸೀಸ್ ಮಾಡಿದಿರಾ ರೂಮ್ ಇಲ್ಲ ಹಾಗೆ? ಇಲ್ಲ, ಇಡೀ ಇದ್ರ ಬಗ್ಗೆ ಕೇಸ್ ಹಾಕಿದೀವಿ. ಫರ್ದರ್ ಇನ್ವೆಸ್ಟಿಗೇಷನ್ ಮತ್ತೆ ಈಗ ನಮ್ಗೆ ಸ್ಟಾಕ್ ಇನ್ವೆಂಟರಿ ಎಲ್ಲ ತೆಗಿಬೇಕು. ನಮ್ಮ ತನಿಖೆ ಅವಧಿಯಲ್ಲಿ ನಾವು ಅದನ್ನ ಮಾಡ್ತೀವಿ. ಈಗ ಹೋಗಿ ಮಾಡ್ತೀವಿ ಸರ್. ಈಗ ನಮ್ಮ ಮುಂದಿನ ಇದರಲ್ಲಿ ಭಾಗದ ತನಿಖೆಯಲ್ಲಿ ಅವೆಲ್ಲ ಇರ್ತವೆ. ಮಿಸ್ ಆಗುತ್ತೆ ಅಥವಾ ಸಾಕ್ಷಿ ನಾಶ ಆಗುತ್ತೆ. ಥಿಯೇಟರ್ ಪಕ್ಕ ಸರ್, ಭಾಗದ ತನಿಖೆ ಪಕ್ಕ ಗೊತ್ತಿಲ್ಲ. ನೀವು ನೋಡ್ತಿರ್ಲಿಲ್ವಾ ಬಂದು ಇಲ್ಲಿ? ಇಲ್ಲ, ಬಾಡಿಗೆ ಮನೆ ನಮ್ಮ ತೆಗೆ ಮೇಲೆ ಬಾಡಿಗೆ ಕೊಟ್ಬಿಟ್ರು. ಬರ್ತಿದ್ದ ಒಂದ್ಸತಿ ಬಂದು ನೋಡ್ಕೊಂಡು ಹೋಗಿದ್ದೆ, ಏನು ಕಾಣ್ತಿಲ್ಲ, ನಮ್ಮ ಕಣ್ಣು ಕಾಣೋದು. ರೂಮ್ ಇಟ್ಕೊಂಡ್ರೆ ಮೋಸ್ಟ್ಲಿ ಈಗ ನಾವೆಲ್ಲ ಬಂದ್ಬಾರೀಗ ರೂಮ್ ಇಟ್ಕೊಂಡವ್ರೆ. ಏನ್ ಫ್ಯಾಮಿಲಿ ಇದ್ರಾ ಅಥವಾ ಬರೀ ಫ್ಯಾಮಿಲಿ ಇದ್ರು, ಯಾರು ಪರ್ವತ ಅಂದ್ಬಿಟ್ಟು. ಅವರ ಡೀಟೇಲ್ಸ್ ಎಲ್ಲ ತಗೊಂಡಿದ್ರ? ಆಧಾರ್ ಕಾರ್ಡ್ ಅದೆಲ್ಲ ತಗೊಂಡ್ ಕೊಟ್ಟಿದ್ದೀರಾ ಬಾಡಿಗೆಗೆ? ಕೊಡ್ತೀನಿ ಕೊಟ್ಟಿದ್ದೀನಿ. ಆಧಾರ್ ಕಾರ್ಡ್ ತಗೊಂಡಿದ್ದೀನಿ. ಅವ್ರು ತಗೊಂಡಿದ್ದೀರಾ? ಅದು ಆಧಾರ್ ಕಾರ್ಡ್ ತಗೊಂಡು ನಾನು ಇಟ್ಕೊಂಡಿದ್ದೀನಿ. ಎಷ್ಟು ದಿವಸ? 3 ತಿಂಗಳಿಂದ ಕೊಟ್ಟಿದ್ರ ಬಾಡಿಗೆ? ಎಷ್ಟು ಕೊಡ್ತಿದ್ರು ಬಾಡಿಗೆ? ಬಾಡಿಗೆ 9,000. ಇರ್ಲಿ ಇಟ್ಕೊಂಡಿರಿ. ಒಂದು ಕಾಪಿ ಇಟ್ಕೊಂಡಿದ್ದೀನಿ. ಅಷ್ಟೇ ಇಲ್ಲ. ಅಗ್ರಿಮೆಂಟ್ ಏನಾದ್ರು ಮಾಡಿ ಈಗ ಈ ತರ ಮಾಡ್ತಿದ್ರಲ್ಲ, ಹೆಂಗೆ ಏನ್ ಗೊತ್ತಾಗಲ್ಲ, ನಮಗೆ ಗೊತ್ತಾಗುತ್ತೆ ಅದು. ಇಲ್ಲಿ ಲೋಕ ಇರೋರಿಗೆ ಗೊತ್ತಿಲ್ಲ ಯಾರಿಗೂ. ಹೌದಾ? ಹಾಗಾಗಿದೆ. ಇವರೆಲ್ಲ ಹೇಳಿದ್ಮೇಲೆ ಗೊತ್ತಾಯ್ತಾ ನಿಮ್ಗೆ? ನನಗೂ ಗೊತ್ತಿಲ್ಲ, ಇವತ್ತು ಪೊಲೀಸ್ ಬಂದು ಗೊತ್ತಾಗುತ್ತೆ ನಮಗೆ. ಪೊಲೀಸ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.